94ರಿಂದನೂ ನಾವು ರೆಗ್ಯುಲರಾಗಿ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊತ ಬರ್ತಾಯಿದ್ವಿ. 97ನಲ್ಲಿ ಅವರು MP ಚುನಾವಣೆ ನಿಂತರು, MP ಚುನಾವಣೆ ಗೆದ್ದರು. ಅದಾದಮೇಲೆ ನಾನು ಬೈ ಎಲೆಕ್ಷನಲ್ಲಿ ನಿಂತ್ಕೊಂಡೆ. ಅವಾಗ ಇದೇ ಟೈಪ್ 2 ಇಯರ್ಸ್ ಇದಿತ್ತು ಟೈಮು. ಆ ಟೈಮಲ್ಲಿ ನನ್ನ ಎಲೆಕ್ಟ್ ಮಾಡಿದರು ಇದೇ ದಕ್ಷಿಣದ ಜನ. ಅಂದ್ರೆ ಅವಾಗ ಒಂದಿತ್ತು, ದಾವಣಗೆರೆ ಸಿಟಿ ಒಂದಿತ್ತು. ಆಮೇಲೆ ಮಾಯಕೊಂಡ ಮತ್ತು ದಾವಣಗೆರೆ ಸೇರಿ 2001ನಲ್ಲಿ 99ನಲ್ಲಿ ಮತ್ತೆ ನಾನು ಎಲೆಕ್ಟ್ ಆದೆ. ಅವತ್ತು ದಕ್ಷಿಣದಿಂದನೇ, ದಾವಣಗೆರೆ ಸಿಟಿಯಿಂದ. ಅದಾದಮೇಲೆ 2008ಅಲ್ಲಿ ಡಿಲಿಮಿಟೇಷನ್ ಆಯಿತು. ಅಲ್ಲಿಗೆ ನಾನು ಆ ಸೈಡ್ ಮಾಯಕೊಂಡ 2 ಕಾನ್ಸ್ಟಿಟ್ಯೂನ್ಸಿಗೂ ಡಿವೈಡ್ ಆಗಿ ದಾವಣಗೆರೆ ಸೌತ್, ದಾವಣಗೆರೆ ನಾರ್ತ್ ಆ್ಯಂಡ್ ಮಾಯಕೊಂಡ 3 ಕಾನ್ಸ್ಟಿಟ್ಯೂನ್ಸಿ ಆದವು. ಮಾಡಿಬಿಟ್ಟು ಅವಾಗ ನಾನು ನಾರ್ತಿಗೆ ಹೋದೆ, ಅವರು ಸೌತಲ್ಲಿ ಆದರು. ಅವರು 6 ಸತಿ ಗೆದ್ದರು, ನಾನು 2 ಸತಿ ಗೆದ್ದೆ. ಅವರು 1 ಸತಿ MP ಆದರು. ಅಷ್ಟು ನಡೆದಿದ್ದು ಫ್ಯಾಕ್ಟ್ರಿ. ಈಗ 2026ಅಲ್ಲಿ ಈಗ ಆಲ್ಮೋಸ್ಟ್ ಈ ಕಾನ್ಸ್ಟಿಟ್ಯೂನ್ಸಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಅಪ್ಪಾಜಿಯವರ ಜೀವನದ ಹೋರಾಟ ಏನು ಕಡಿಮೆ ಇರಲಿಲ್ಲ. ಶಾಸಕರ ಸ್ಥಾನದ ಟಿಕೆಟ್ಗೋಸ್ಕರ ಆಗಲಿ ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕಾಗಲಿ ಎಲ್ಲದಕ್ಕೂ ಒಂದು ಹೋರಾಟ ನಡೀತು. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, SS ಮಲ್ಲಿಕಾರ್ಜುನ್ ಅವರು ಅಪ್ಪನನ್ನು ಕಳೆದುಕೊಂಡ ಕೆಲವೇ ದಿನಗಳಲ್ಲಿ ತಾವು ಒಂದು ಟಿಕೆಟ್ಗೋಸ್ಕರ ಹೋರಾಟಕ್ಕೆ ಇಳಿಬೇಕು. ಟಿಕೆಟ್ ನಾನು ಹೋರಾಟ ಏನು ಮಾಡಿಲ್ಲ ರೀ. ನಾನು ಟಿಕೆಟ್ಗೆ ಅಷ್ಟು ಗೊಂದಲ ಆಯಿತು? ಗೊಂದಲ ಏನಾಗಿಲ್ಲ, ಗೊಂದಲ ಇಟ್ಸ್ ಎ ಕ್ರಿಯೇಷನ್. ನಾನು ಕೇಳಿದರೆ ಯಾಕೆ ನಾನು ಕೇಳಿದ್ರೆ ಇದು ಏನು ಗೊಂದಲನೇ ಅಲ್ಲ. ಈಗ ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ಕುಂತು ಮಾತಾಡಿದ್ರೆ ಮುಗಿದು ಹೋಗೋದು. ಪ್ಲಸ್ ನಾನು ಹೈಕಮಾಂಡ್ ಮೇಲೆ ಬಿಟ್ಟೆ, ಅವರು ಹೈಕಮಾಂಡ್ ಮೇಲೆ ಬಿಟ್ಟರು. ಹೈಕಮಾಂಡ್ ಹ್ಯಾಸ್ ಟೇಕನ್ ಎ ಡಿಸಿಷನ್, ದಟ್ಸ್ ಇಟ್.